ಬುರುಡೆ ಗ್ಯಾಂಗ್ಗೆ ಕೇರಳದ ಯೂಟ್ಯೂಬರ್ನ ಲಿಂಕ್ ಇತ್ತ. ಇನ್ನು ಕೇರಳ ಮೂಲದ ಯೂಟ್ಯೂಬರ್ಗೆ ಎಸ್ಐಟಿ ನೋಟಿಸ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ. ಯೂಟ್ಯೂಬರ್ ಮನಾಫ್ಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಎಸ್ಐಟಿ. ನೋಡಿ, ಈಗ ಆಲ್ರೆಡಿ ನೋಟಿಸ್ ಅನ್ನ ಕೊಟ್ಟಿದೆ. ಕೇರಳ ಮೂಲದ ಯೂಟ್ಯೂಬರ್ಗೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬ್ನಲ್ಲಿ ಅಪಪ್ರಚಾರವನ್ನ ಮಾಡಿದಂತಹ ಹಿನ್ನೆಲೆ ಧರ್ಮಸ್ಥಳ ಬುರುಡೆ ಪ್ರಕರಣದ ಬಗ್ಗೆ ವರದಿ ಪ್ರಸಾರವನ್ನ ಮಾಡಿದ್ದಕ್ಕಾಗಿ ತನ್ನ ಯೂಟ್ಯೂಬ್ನಲ್ಲಿ ಬುರುಡೆ ಕಥೆಯನ್ನ ಕೂಡ ಕಟ್ಟಿರ್ತಾನೆ ಮನಾಫ್. ಜೈನ್ ಮೂಲಕವಾಗಿ ಕಥೆಯನ್ನ ಕೇರಳಕ್ಕೂ ಕೂಡ ಹಬ್ಬಿಸಿರುವಂತಹ ಆರೋಪ. ಕೇರಳದಲ್ಲಿ ಯೂಟ್ಯೂಬ್ ಚಾನೆಲ್ ಹೊಂದಿರುವಂತಹ ಮನಾಫ್. ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಮನಾಫ್ಗೆ ಎಸ್ಐಟಿ ನೋಟಿಸ್. ಶಿರೂರು ಗುಡ್ಡ ಕುಸಿತದಲ್ಲಿ ಮನಾಫ್ ಲಾರಿ ಕೊಚ್ಚಿ ಹೋಗಿತ್ತು. ಮನಾಫ್ ಲಾರಿ ಕೊಚ್ಚಿ ಹೋಗಿತ್ತು. ನೋಡಿ, ಲಾರಿ ಮಾಲೀಕರು ಆಗಿರುವಂತಹ ಯೂಟ್ಯೂಬರ್ ಮನಾಫ್ ಕೇರಳದಲ್ಲಿ ಯೂಟ್ಯೂಬ್ ಚಾನೆಲ್ ಅನ್ನ ಹೊಂದಿರುವಂತದ್ದು ಮನಾಫ್. ಧರ್ಮಸ್ಥಳ ಪ್ರಕರಣದಲ್ಲಿ ಮನಾಫ್ಗೆ ಎಸ್ಐಟಿ ನೋಟಿಸ್ ಅನ್ನ ನೀಡಿದೆ. ಯಾಕಂದ್ರೆ ಎಲ್ಲ ಪ್ರಚಾರವನ್ನ ಮಾಡಿರ್ತಾನೆ ಅಲ್ಲಿ ಕೇರಳದ. ಶಿರೂರು ಗುಡ್ಡ ಕುಸಿತದಲ್ಲಿ ಮನಾಫ್ನ ಲಾರಿ ಕೊಚ್ಚಿ ಹೋಗಿತ್ತು. ಲಾರಿ ಮಾಲೀಕನು ಕೂಡ ಆಗಿರುವಂತದ್ದು ಯೂಟ್ಯೂಬರ್ ಮನಾಫ್. ರಾಜ್ಯದಾದ್ಯಂತ ದೊಡ್ಡ ಸದ್ದನ್ನು ಕೂಡ ಮಾಡಿದಂತಹ ಶಿರೂರು ಗುಡ್ಡ ದುರಂತ. ಗುಡ್ಡ ಕುಸಿತದಲ್ಲಿ ಸಿಲುಕಿ ಲಾರಿ ಚಾಲಕ ಅರ್ಜುನ ಮೃತಪಟ್ಟಿರುವಂತಹ ವಿಚಾರ ಗೊತ್ತಿದೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆಯಲ್ಲ. ಸೊ ಮಾಲೀಕ ಈತ. ಅದಕ್ಕೆ ಇದೀಗ ಈತನಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಯಾಕೆ, ಯಾವ ಕಾರಣಕ್ಕೋಸ್ಕರ ಅಂತಂದ್ರೆ ಕೇರಳದಲ್ಲಿ ಕತೆ ಕಟ್ಟಿರ್ತಾನೆ ಇವನು, ಹಬ್ಸಿರ್ತಾನೆ. ಇಲ್ಲಿ ವಿಚಾರವನ್ನ ಅಲ್ಲಿ ಹಬ್ಸಿರ್ತಾನೆ. ಬಹಳಷ್ಟು ನೋಡಿ, ಇಲ್ಲಿ ಅವರು ಅಲ್ಲಿಗೆ ವಿಚಾರಗಳನ್ನ ಕಳಿಸಿರ್ತಾರೆ. ಅದಕ್ಕೊಂದಿಷ್ಟು ಹಣ ಅದು ಇದು ಎಲ್ಲ ವಹಿವಾಟುಗಳು ಆಗಿರುತ್ತೆ. ಅದಕ್ಕೆ ಆ ಸಂಬಂಧವಾಗಿ ಮನಾಫ್ ಚಾನೆಲ್ನಲ್ಲಿ ಬುರುಡೆ ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ನೋಡಿ, ಬುರುಡೆ ತಂದಿದ್ದಂತಹ ವಿಡಿಯೋ ಜುಲೈ 11ರಂದು ಅಪ್ಲೋಡ್ ಮಾಡಲಾಗಿರುತ್ತೆ. ಮಂಗ್ಲಾಗುಡ್ಡದಿಂದ ಬುರುಡೆ ತಂದಿದ್ದಾಗಿ ಹೇಳಿರ್ತಾನೆ ಜಯನ್. ಭೂಮಿಯ ಮೇಲ್ಭಾಗದಲ್ಲಿ ಇದ್ದಂತಹ ಬುರುಡೆ ತಂದಿದ್ದಾಗಿ ಮಾಹಿತಿ. ಇನ್ನು ಮರಕ್ಕೆ ಸೀರೆ ಬಿಗಿದಂತಹ ಸ್ಥಿತಿಯಲ್ಲಿ ಪಕ್ಕದಲ್ಲಿ ಇದ್ದಂತಹ ಬುರುಡೆ ಕತ್ತಿ ಮೂಲಕವಾಗಿ ಬುರುಡೆಯನ್ನ ಎತ್ತಿ ಚೀಲಕ್ಕೆ ತುಂಬಿಸ್ತಾ ಇರುವಂತಹ ವಿಡಿಯೋವನ್ನ ಪ್ರಸಾರ ಮಾಡಲಾಗಿರುತ್ತೆ. ನೋಡಿ, ಹಿಂಗೆ ಹೇಗೆ ಯಾರನ್ನ ಕೂಡ ಇವರು ಕಾಂಟ್ಯಾಕ್ಟ್ ಅನ್ನ ಮಾಡಿದ್ರು, ಯಾರ್ಯಾರ ಸಪೋರ್ಟ್ ಅನ್ನ ಕೂಡ ಇವರು ತಗೊಂಡಿದ್ರು, ಜೊತೆಗೆ ಯಾರ್ಯಾರನ್ನ ಲಿಂಕ್ಗೆ ಇವರು ಬಳಸ್ಕೊಂಡಿದ್ರು ಅನ್ನುವಂತಹ ವಿಚಾರಗಳು. ದುಡ್ಡು ಕೊಟ್ಟರೆ ಸಾಕು, ಎಲ್ಲ ಏನ್ ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಒಂದೊಂದು ರೀತಿಯಾಗಿ ಸಾಕ್ಷಿ ಆಗ್ತಾ ಇರುವಂಥದ್ದು. ಮುಂದೆ ಏನಾಗುತ್ತೆ ಅನ್ನುವಂತಹ ಭಯ ಆತಂಕ ಇಲ್ಲದೆ ಸೊ ಈ ರೀತಿಯಾಗೆಲ್ಲ ಮಾಡಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗಾಗಲೇ ಲಿಂಕ್ ಅನ್ನ ಹುಡುಕಳ್ತಾ ಹೋದ್ರು. ಕೇರಳಕ್ಕೆ ಹೋಗಿ ನಿಂತ್ಕೊಂಡಿದೆ ಇದಕ್ಕೆ. ಸೊ ಅಲ್ಲಿಯೂ ಕೂಡ ನೋಡಿ, ಯೂಟ್ಯೂಬರ್ ಈ ರೀತಿಯಾಗೆಲ್ಲ ಹಬ್ಸುವಂತಹ ಕೆಲಸವನ್ನ ಮಾಡಿರೋದು. ಈತನನ್ನ ಕಾಂಟ್ಯಾಕ್ಟ್ ಮಾಡಿದ್ಯಾರು, ಜೊತೆಗೆ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್? ಈ ಒಂದು ಚಿನ್ನೈನ ಮೂಲವನ್ನ, ಅದೇ ರೀತಿಯಾಗಿ ತಲೆಬುರುಡೆ ಮೂಲವನ್ನ ಹುಡುಕೊಂಡು ಎಸ್ಐಟಿ ಪೊಲೀಸರು ಹೊರಟಿದ್ದಾರೆ. ಹೀಗಾಗಿ ಈ ಮೂಲ ಈಗ ಕೇರಳಕ್ಕೆ ಕೂಡ ಲಿಂಕ್ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಇಲ್ಲಿ ಮನಾಫ್ ಅನ್ನುವಂತ ಯೂಟ್ಯೂಬರ್ ಚಾನಲ್ ಅಲ್ಲಿ. ಯೂಟ್ಯೂಬ್ ಅಂತ ಹೇಳಿದ್ರೆ ಹಿಂದೆ ಶಿರೂರು ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಿತ್ತು. ಆವಾಗ ಈ ಸಂದರ್ಭದಲ್ಲಿ ಆ ಮನಾಫ್ನ ಲಾರಿ ಕೊಚ್ಚಿಕೊಂಡು ಹೋಗಿತ್ತು. ಆ ಸಂದರ್ಭದಲ್ಲಿ ಅರ್ಜುನ್ ಅನ್ನುವಂತ ಡ್ರೈವರ್ ಇದ್ದ ಅನ್ನುವಂತ ಮಾಹಿತಿ. ಅದಾದ ಬಳಿಕ ಆತರು ಕೂಡ ಆವಾಗ ವಿಡಿಯೋಗಳನ್ನು ಮಾಡ್ಕೊಂಡಿದ್ದ. ಇಲ್ಲಿ ಪ್ರಮುಖವಾಗಿ ಆ ಒಂದು ಮನಾಫ್ನ ಚಾನಲ್ ಅಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದೇ ರೀತಿಯಾಗಿ ಇದೇ ಯಾಕಂತ ಹೇಳಿದ್ರೆ ತಲೆಬುರುಡೆ ಪ್ರಕರಣ ಸಂಬಂಧಪಟ್ಟಂತೆ ಮಹತ್ವದ ಸಾಕ್ಷಿ ಅಂತ ಹೇಳಿ ಕರೆಯಾಗತಕ್ಕಂತ ಆ ಒಂದು ತಲೆಬುರುಡೆ ತೆಗೆದುಕೊಂಡು ಬರುವಂತ ವಿಡಿಯೋ ಈಗ ಆ ಒಂದು ಜುಲೈ 11ಕ್ಕೆ ಈ ಒಂದು ಮನಾಫ್ನ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿತ್ತು. ಈಗ ಎಸ್ಐಟಿ ಪೊಲೀಸರು ಇದ್ರ ಬೆನ್ನ ಹತ್ತಿದ್ದಾರೆ. ಹೀಗಾಗಿ ಮನಾಫ್ಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗುವಂತ ಸೂಚನೆ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಆ ವಿಡಿಯೋ ಯಾರಿದ್ದು ಯಾರಿಗೆ ಹೋಯ್ತು, ವಿಡಿಯೋನ ಮಾಡಿದ್ಯಾರು ಅನ್ನೋದು ಪ್ರಮುಖವಾಗಿರತಕ್ಕಂತ ಪ್ರಶ್ನೆ. ಹೀಗಾಗಿ ಮನಾಫ್ಗೆ ನಿಂಗೆ ಈ ವಿಡಿಯೋ ಕಳಿಸೋರು ಯಾರು ಅಂತೇಳಿ ಆ ವಿಡಿಯೋದ ಮೂಲವನ್ನು ಹುಡುಕ್ಲಿಕ್ಕೆ ಪೊಲೀಸರು ಹೊರಟಿದ್ದಾರೆ. ಇಲ್ಲಿ ಆ ವಿಡಿಯೋದ ಮೂಲವನ್ನು ಹುಡುಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾರಿಗೆ ಕಳಿಸಿದ್ರು, ಯಾರು ಶೂಟ್ ಮಾಡೋ ಸಂದರ್ಭದಲ್ಲಿ ಯಾರ್ಯಾರಿದ್ರು ಎಲ್ಲ ವಿಚಾರವನ್ನು ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಎಸ್ಐಟಿ ಅವರು. ಹೀಗಾಗಿ ಆ ಒಂದು ವಿಡಿಯೋ ಯಾಕಂತ ಹೇಳಿದ್ರೆ ಈಗ ಬುರುಡೆಯನ್ನ ತಂದುಕೊಟ್ಟಿದ್ದು ಜಯಂತ್ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಅದಾದ ಬಳಿಕವಾಗಿ ಬಂಗ್ಲೆಗುಡ್ಡದಿಂದ ಆ ವಿಡಿಯೋನ ಆ ಒಂದು ಬುರುಡೆಯನ್ನ ಕಲೆಕ್ಟ್ ಮಾಡಿರುವಂತ ವಿಚಾರ. ಹೀಗಾಗಿ ಈ ಒಂದು ವಿಚಾರದಲ್ಲಿ ತನಿಖೆ ನಡೆದಂತ ಎಸ್ಐಟಿ ಈಗ ಆ ವಿಡಿಯೋದ ಮೂಲವನ್ನು ಕೂಡ ಹುಡುಕ್ತಾ ಇದೆ. ಹೀಗಾಗಿ ಮನಾಫ್ ಕೂಡ ಶಾಕ್ ಕೊಟ್ಟಿದ್ದು ನೋಟಿಸ್ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಟ್ಟಿದೆ. ಹೀಗಾಗಿ ಇದೇ ರೀತಿಯಾಗಿ ಸಾಕಷ್ಟು ಯೂಟ್ಯೂಬರ್ ಕೂಡ ಅಪಪ್ರಚಾರ ಮಾಡಿದ್ರು. ಅದೇ ರೀತಿ ಕೇರಳಕ್ಕೆ ಪ್ರಮುಖವಾಗಿ ಕೇರಳದಲ್ಲಿ ಸಾಕಷ್ಟು ಚಾನೆಲ್ಗಳು ಕೂಡ ಇದನ್ನ ಕವರ್ ಮಾಡಿದ್ದಾವೆ. ಹೀಗಾಗಿ ಆ ಒಂದು ಕೇರಳಕ್ಕೆ ಈ ಒಂದು ವಿಚಾರವನ್ನು ಹಬ್ಬಿಸೋದಕ್ಕೆ ಷಡ್ಯಂತ್ರ ಕೇರಳಕ್ಕೂ ಕೂಡ ದಾಟಿಸುವಲ್ಲಿ ಮನಾಫ್ ದೊಡ್ಡ ಪಾತ್ರ ವಹಿಸಿದ್ದ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಹೀಗಾಗಿ ಅದರ ಮೂಲವನ್ನು ಹುಡುಕಿ ಈಗ ಹೊರಟಿದೆ ಎಸ್ಐಟಿ ಕುಸುಮ.
ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.